ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವರು ನಿಂದನೆ ಮಾಡಿದ್ದಾರೆ ಎಂಬ ಆರೋಪ ಸಂಬಂಧ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ಅವರನ್ನ ಸುತ್ತುವರಿಲಿಕ್ಕೆ ಮುಂದಾದರು. ಈ ಒಂದು ಭಾರಿ ಹೈಡ್ರಾಮಾ ಸುವರ್ಣಸೌಧದ ಬಳಿಯಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅವರು ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಎಂಬ ಆರೋಪ ಸಂಬಂಧ ಇವತ್ತು ಸುವರ್ಣಸೌಧದ ಎದುರು ಭಾರಿ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು. ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಸಿಟಿ ರವಿ ಅವರ ಕಾರನ್ನ ಸುತ್ತುವರಿಲಿಕ್ಕೆ ಮುಂದಾದರು. ಅವರನ್ನ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನವನ್ನ ನಡೆಸಿದ್ರು. ಈ ಹೊತ್ತಿನಲ್ಲಿ ಪೊಲೀಸರು ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರನ್ನ ವಶಕ್ಕೆ ಪಡೆದಂತಹ ಪ್ರಸಂಗವೂ ಕೂಡ ಕಂಡು ಬಂತು. ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಹೆಣ್ಣು ಮಗಳು ಅನ್ನೋದನ್ನು ಕೂಡ ನೋಡದೆ ಸದನದಲ್ಲಿ ಪರಿಷತ್ನಲ್ಲಿ ಅವರು ಯಾಕೆ ಈ ರೀತಿಯಾದಂತಹ ಪದಪ್ರಯೋಗ ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕ್ಷಮೆ ಯಾಚಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಸುವರ್ಣಸೌಧದ ಮುಂಭಾಗ ಸಿಟಿ ರವಿ ಅವರು ಕಾರಿನಲ್ಲಿ ಕುಳಿತಿರುವಂತಹ ಹೊತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಸಿಟಿ ರವಿ ಅವರ ಕಾರನ್ನ ಸುತ್ತುವರಿಲಿಕ್ಕೆ ಮುಂದಾದ್ರು, ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲಿ ರವಿ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಕೂಡ ಮೊಳತು ಮತ್ತು ಎಲ್ಲರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕ್ಷಮೆ ಯಾಚಿಸಬೇಕು ಸಿಟಿ ರವಿ ಅವರು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ರು. ಆದರೆ ಪೊಲೀಸರು ಇದ್ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡದೆ ಪ್ರತಿಭಟನಾಕಾರನ್ನ ಅವರ ಬೆಂಬಲಿಗರನ್ನ ವಶಕ್ಕೆ ಪಡ್ಕೊಂಡ್ರು. ಸಿಟಿ ರವಿ ಬಳಸಿದ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ಭುಗಿಲೆದ್ದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಸಿಟಿ ರವಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹವನ್ನ ಹಾಕಿದ್ದಾರೆ. ಸುವರ್ಣಸೌಧದಲ್ಲಿ ರವಿ ವಿರುದ್ಧ ಆಕ್ರೋಶದ ನುಡಿಗಳನ್ನ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು. ಸುವರ್ಣಸೌಧದ ಮುಂಭಾಗ ಭಾರೀ ಹೈಡ್ರಾಮಕ್ಕೆ ಸಾಕ್ಷಿಯಾದಂತಹ ಸನ್ನಿವೇಶ. ಸಿಟಿ ರವಿ ಅವರು ಈ ಕೂಡಲೇ ಕ್ಷಮೆ ಯಾಚಿಸಬೇಕು, ಅವರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅನ್ನುವಂತಹ ಬಿಗಿ ಪಟ್ಟನ್ನ ಪ್ರತಿಭಟನಾ ನಿರತ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಆಗ್ರಹಿಸಿದರು.
ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ರಿಂದ. ಶ್ರೀನಿವಾಸ್, ಈಗ ಸದ್ಯ ಚೆಂಡು ಸಭಾಪತಿಗಳ ಅಂಗಳದಲ್ಲಿದೆ. ಅಲ್ಲಿ ಏನಾಯ್ತು ಅನ್ನೋದರ ಬಗ್ಗೆ ಅವರು ಪರಿಶೀಲನೆಯನ್ನ ನಡೆಸಿ ನಂತರದಲ್ಲಿ ಅದರ ಸತ್ಯಾಸತ್ಯತೆಯನ್ನ ಹೊರಕ್ಕೆ ಹಾಕಬೇಕು. ಆದರೆ ಅದಕ್ಕೂ ಮುಂಚೆ ಸುವರ್ಣಸೌಧದ ಹೊರಭಾಗದಲ್ಲಿ ಆಗ್ತಾ ಇರುವಂತಹ ಹೈಡ್ರಾಮಾ ಹೇಗಿದೆ ಈಗ ಈ ಸನ್ನಿವೇಶಕ್ಕೆ? ದಿವ್ಯಾ, ಪ್ರಮುಖವಾಗಿ ಈಗ ಏನು ಕಾಂಗ್ರೆಸ್ ನಾಯಕರು ಸಿಟಿ ರವಿಯವರನ್ನ ವಜಾ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಭಾಪತಿಗಳ ನಿರ್ಧಾರ ಅಂತಿಮ ಆಗುತ್ತೆ. ಈಗಾಗಲೇ ಸಭಾಪತಿಗಳು ಆ ರೀತಿಯಾದಂತಹ ಪದ ಬಳಕೆ ಆಗಿದೆಯಾ ಅನ್ನುವಂತಹ ವಿಡಿಯೋ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಸೊ ಏನಾಗಿದೆ, ಅದರಲ್ಲಿ ಸಾಕ್ಷಿ ಇದೆಯಾ ಇಲ್ಲ ಅನ್ನುವಂಥದ್ದು ಯಾವುದೂ ಕೂಡ ಮಾಹಿತಿಗಳು ಲಭ್ಯವಾಗಿಲ್ಲ. ಆದ್ರೆ ಸಭಾಪತಿಗಳು ಒಂದು ರೂಲಿಂಗ್ ಅನ್ನ ಕೊಡ್ಬೇಕಾಗುತ್ತೆ. ಬಹುಶಃ ಸದನ ಮತ್ತೆ ಪ್ರಾರಂಭ ಆದಾಗ ಯಾವ ನಿಲುವನ್ನ ಸಭಾಪತಿಗಳು ತೆಗೆದುಕೊಳ್ತಾರೆ ಅಂತ ನೋಡ್ಬೇಕು. ಆದ್ರೆ ಕಾಂಗ್ರೆಸ್ ವಲಯದಿಂದ ಮಾತ್ರ, ಕಾಂಗ್ರೆಸ್ ಸದಸ್ಯರು ಮಾತ್ರ ಸಿಟಿ ರವಿ ವಜಾ ಆಗ್ಬೇಕು ಅನ್ನುವಂತ ಆಗ್ರಹ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಸಿಟಿ ರವಿ ಅವರು ನಾನು ಆ ಪದ ಬಳಕೆ ಮಾಡೇ ಇಲ್ಲ ಅನ್ನುವಂತ ಮಾತುಗಳು ಹೇಳ್ತಿದ್ದಾರೆ. ಯಾವುದೇ ಇದ್ರೂ ದಾಖಲಾತಿಗಳಿದ್ರೆ ಕ್ರಮ ತೆಗೆದುಕೊಳ್ಳೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ ಅನ್ನುವಂತ ಮಾತುಗಳನ್ನ ಸಿಟಿ ರವಿ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ವಲಯದಿಂದ ಸ್ಪೀಕರ್ ಅವರು ಏಕಪಕ್ಷೀಯವಾಗಿ ವಜಾ ಮಾಡುವಂತ ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಪರಿಶೀಲನೆ ಮಾಡಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಿದ್ದಾರೆ. ಹಾಗಾಗಿ ಸಭಾಪತಿಗಳು ಯಾವ ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಒಂದ್ ಕಡೆ. ಮತ್ತೊಂದು ಕಡೆ ಸಿಟಿ ರವಿ ಅವರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ವಿಧಾನ ಸುವರ್ಣಸೌಧದ ಹೊರಭಾಗದಲ್ಲಿ ಮಾಡಿದ್ರು. ಅದಾದ ನಂತರ ಪ್ರಕ್ರಿಯೆಗಳಾಗ್ತಿದ್ದಾವೆ. ಸಿಎಂ ಅವರು ಕೂಡ ಮಾತುಗಳನ್ನು ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ಈಗಲೂ ಕೂಡ ಇನ್ನು ಸಭಾಪತಿಯವರ ಕಚೇರಿಯಲ್ಲಿ ಕಾನೂನು ಸಚಿವರು ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭೆ ಮಾಡ್ತಿದ್ದಾರೆ. ಅಂತಿಮವಾಗಿ ಸಭಾಪತಿಗಳು ಯಾವ ರೂಲಿಂಗ್ ಕೊಡ್ತಾರೆ ಅನ್ನುವಂಥದ್ರ ಮೇಲೆ ಮುಂದಿನ ಪ್ರಕ್ರಿಯೆಗಳು ನಿರ್ಧಾರ ಆಗುತ್ತೆ ಅಂತ ಅನ್ಸುತ್ತೆ. ದಿವ್ಯಾ. ಓಕೆ ಶ್ರೀನಿವಾಸ್, ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡೆದುಕೊಳ್ತೀವಿ.